ಗೀತಾ ಮಹಾತ್ಮೆ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಮನುಷ್ಯನು ಕರ್ಮ ಮಾಡದಿರುವುದರಿಂದ ಮಾತ್ರ ಬಿಡುಗಡೆ ಹೊಂದುವುದಿಲ್ಲ. ಕೇವಲ ವೈರಾಗ್ಯ ಅಥವಾ ಸನ್ಯಾಸದಿಂದ ಮಾತ್ರ ಸಿದ್ಧಿ ಹೊಂದಲು ಅಥವಾ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಈ ಶ್ಲೋಕದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳುತ್ತಾನೆ. ಕೆಲಸ ಕಾರ್ಯಗಳನ್ನು ಮಾಡದೇ ಇರುವುದರಿಂದ ಈ ಜೀವನದಲ್ಲಿ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ, ಅರ್ಥಾತ್ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ಯಾವುದೇ ಕಾರ್ಯವನ್ನು ಕೂಡ ಮಾಡದೆ ಕೇವಲ ಸುಮ್ಮನೆ ಇರುವುದರಿಂದ ಕರ್ಮದ ಫಲದಿಂದ ಮುಕ್ತಿ ದೊರೆಯುವುದಿಲ್ಲ. ಕೇವಲ ಸನ್ಯಾಸದಿಂದಲೂ ಕೂಡ ಇದು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಜ್ಞಾನವಿಲ್ಲದೆ ಯಾವ ಕೆಲಸವನ್ನೂ ಮಾಡಬಾರದು. ಜ್ಞಾನವಿಲ್ಲ ಎಂದು ಕೆಲಸ ಮಾಡುವುದನ್ನೇ ಬಿಡಬಾರದು. ಬಾಹ್ಯವಾಗಿ ಕೆಲಸಗಳನ್ನು ನಿಲ್ಲಿಸಬಾರದು. ಮನಸ್ಸಿನಲ್ಲಿ ಆಲೋಚನೆಗಳು, ಆಸೆಗಳು ಯಾವಾಗಲೂ ಕ್ರಿಯಾಶೀಲವಾಗಿರುತ್ತವೆ. ಇವು ಹೊಸ ಹೊಸ ಕರ್ಮಗಳನ್ನು ಮಾಡುವುದಕ್ಕೆ ಪ್ರಚೋದಿಸುತ್ತವೆ. ನಾವು ಒಳ್ಳೆಯವರಾಗಬೇಕು ಎಂದು ದೈಹಿಕವಾಗಿ ಕೆಲಸಗಳನ್ನು ತ್ಯಜಿಸುವುದು ಮಾತ್ರ ಜ್ಞಾನದ ಪರಾಕಾಷ್ಠೆಯಾಗುವುದಿಲ್ಲ. ಬದಲಾಗಿ ನಾವು ಮಾಡುವ ಒಳ್ಳೆಯ ಕರ್ಮಗಳಿಗೆ ಪ್ರತಿಫಲಾಪೇಕ್ಷೆ ಪಡದೆ ಎಲ್ಲವೂ ದೇವರ ಕೆಲಸ ಎಂದು ತಿಳಿದು ಮಾಡುವುದು ಒಳಿತು. ನಮ್ಮ ಆತ್ಮಶುದ್ಧಿಗಾಗಿ ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇಂತಹ ಮಹಾನ್ ಗ್ರಂಥಗಳನ್ನು ಓದಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಭೌತಿಕ ಆಸೆಗಳನ್ನು ತೊರೆದು ಮನಸ್ಸು ಪರಿಶುದ್ಧವಾದರೆ ಜ್ಞಾನೋದಯ ಸಾಧ್ಯ. ಈ ಮೇಲಿನ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೈಷ್ಕರ್ಮ್ಯಂ ಅಂದರೆ ನಿಷ್ಕಾಮ ಕರ್ಮದ ಬಗ್ಗೆ ಹೇಳಿದ್ದಾನೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದೇ ನಿಷ್ಕಾಮ ಕರ್ಮ. ಇದರ ಮೂಲಕವೇ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಆಧ್ಯಾತ್ಮಿಕ ಗುರಿಯಾದ ಮೋಕ್ಷವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾನೆ. ನಾವು ಮೋಕ್ಷದತ್ತ ಸಾಗಬೇಕು ಅಂದರೆ ಗೀತಾ ಜ್ಞಾನ ಯಜ್ಞಕ್ಕೆ ಸೇರಿ ಭಗವದ್ಗೀತೆಯನ್ನು ಕಲಿತು ಶ್ರೀಕೃಷ್ಣ ಉಪದೇಶಿಸಿದ ಗೀತೋಪದೇಶವನ್ನು ಸಾಧ್ಯವಾದಷ್ಟು ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ. ಹರಿ ಓಂ.